ರೈತರಿಗೆ ಸರಿಯಾದ ರೀತಿಯಲ್ಲಿ ರಸಗೊಬ್ಬರ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಅಣಬೀರ್ ಹೆಬ್ಬಾಳವರು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ರೈತರು ಹೊಲದಲ್ಲಿ ತಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟು ಬೆಳಗ್ಗೆಯಿಂದ ನಂಬರ್ ಹಚ್ಚಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ಹಿರಿಯರು, ವಯಸ್ಸಾದವರು, ಹೆಣ್ಣು ಮಕ್ಕಳು ಕಾಯುತ್ತಿದ್ದಾರೆ. ಒಬ್ಬ ರೈತರಿಗೆ ಕೇವಲ 1-2 ಚೀಲಗಳು ಕೊಡುತ್ತಿದ್ದಾರೆ. ಇದರಿಂದ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗುತ್ತಿಲ್ಲ. ಆದ್ದರಿಂದ ನಾವು ಕಲಬುರಗಿ ತಾಲೂಕಾ ಕೃಷಿ ಉತ್ಪಾದಕರ ಮಾರಾಟ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ವ್ಯವಸ್ಥಾಪಕರು ದಿನಾಲೂ 1 ಲಾರಿ ರಸಗೊಬ್ಬರ ಬರುವುದರಿಂದ ನಾವು ಪ್ರತಿ ರೈತರಿಗೆ 1 ಚೀಲ ರಸಗೊಬ್ಬರ ಕೊಡುತ್ತಿದ್ದೇವೆ ಎಂದು ತಿಳಿಸಿದರು. ಅದಕ್ಕೆ ನಮ್ಮ ಸಂಘದಿಂದ ಒತ್ತಾಯಿಸುವುದೇನೆಂದರೆ ದಿನಕ್ಕೆ 1 ಲಾರಿ ಹೆಚ್ಚುವರಿ ರಸಗೊಬ್ಬರವನ್ನು ಸಾಗಿಸಬೇಕು, ರೈತರಿಗೆ ಬಿತ್ತಳಿಕೆ ಸುಗಮವಾಗಿ ಸಾಗಿಸಬೇಕೆಂದು ನಾನು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ಸರ್, ದಿನಾಲೂ ಇಲ್ಲಿ ರೈತರು ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಪ್ರತಿದಿನ 1 ಲಾರಿ ಅಂದರೆ 25 ಟನ್, ನಮಗೆ 500 ಚೀಲ ನಮ್ಮ ಸಂಘಕ್ಕೆ ಬರ್ತಾ ಇದೆ. ಅದರಲ್ಲಿ ಪ್ರತಿ ಒಬ್ಬ ರೈತರಿಗೆ 2 ಚೀಲ ಹಂಚಿಕೆ ಮಾಡ್ತಾ ಇದ್ದೇವೆ. 500 ಚೀಲ ಅಂತಂದರೆ 250 ಜನ ನಮ್ಮ ಸಂಘದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಸಂಘಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೇಡಿಕೆ ಪ್ರಕಾರ ಒಂದು ಸರಬರಾಜು ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ನಾವು ಕೂಡ ಗೊಬ್ಬರ ಸರಬರಾಜು ಮಾಡಲು ದಿನಾಲು ಸಾವಿರಾರು ಅಪಾರ ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ ಸರ್. 300-400 ಜನ ಬರ್ತಾ ಇದ್ದಾರೆ. ಅವ್ರಿಗೆ ಏನದ ನಾವು 250 ಜನಕ್ಕೆ ಮಾತ್ರ ಗೊಬ್ಬರ ಹಂಚಲು ನಮ್ಮ ಅಷ್ಟೇ ಇದು ಆಗ್ತಾ ಇದೆ. ಅದು ಬರಂಗಿಲ್ಲ ಸರ್, ಅದು ಬರಲ್ಲ. ಒಂದು ಆಫೀಸಿಗೆ ಒಂದೇ ಒಂದು POS ಮತ್ತು ಮಷಿನ್ ಇರ್ತದೆ. ಅದು ಒಂದು ಬೇರೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಂಗಿಲ್ಲ. 250 ಜನ ರೈತರು ಹೋಗ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಡೈಲಿ. 500 ಜನರಿಗೆ ಕೊಡ್ಬೋದು. 2 ಗಾಡಿ 50 ಟನ್ ಕೊಟ್ಟರೆ 2 ಗಾಡಿ ನಾವು ನಮಗೆ ಸಪ್ಲೈ ಮಾಡಿದ್ರೆ ನಾವು 500 ಜನರಿಗೆ 2 ಚೀಲ ಕೊಡ್ಬೋದು. ನನ್ನ ಹೆಸರು ರಾಚಪ್ಪ ಗೊಳೆದು ಅಂತೇಳಿ, ವ್ಯವಸ್ಥಾಪಕರು. ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಅಣಬೀರ್ ಹೆಬ್ಬಾಳ್ ಒಂದು ಮನವಿ ಮಾಡ್ಕೊಳ್ತೀನಿ ನಮ್ಮ ಕೃಷಿ ಇಲಾಖೆಯವರಿಗೆ. ಆಮೇಲೆ ಇಷ್ಟು ಜನ ಎಲ್ಲ ರೈತರನ್ನು ಕರಿ ಈಗ 7 ದಿನದಿಂದ ಕಂಪ್ಲೇಂಟ್ ಬರ್ತಾ ಇದ್ದು. ನಾನು ಆ್ಯಕ್ಚುಲಿ ಬೆಂಗಳೂರಿಗಿದ್ದ ರೈತರ ಸಲುವಾಗಿ ನೀನೆ ರಾತ್ರಿಗೆ ಕರಿ ಇವತ್ತು ಬೆಳಗ್ಗೆ ಬಂದೀನಿ. ಇಲ್ಲಿ ಸಮಸ್ಯೆ ನೋಡ್ರಿ ಸರ್, ಪೂರ್ತಿ ರೈತರು ಎಲ್ಲ ಹಣ್ಣಾದ ಹೆಣ್ಮಕ್ಳು ಸುದ್ದಕ್ಕೆ ಕರಿ 2-3 ದಿವಸದಿಂದ ಕೂಡ್ಲಿಕ್ಕತ್ತಾರ. ಆಮೇಲೆ ಇಲ್ಲಿ ಸ್ಟಾಫಿಗೆ ಏನಾಗ್ಬಿಟ್ಟದ ಅಂತಂದ್ರೆ ಹೆವಿ ಲೋಡ್ ಆಗಿಬಿಟ್ಟದ. ಅದಕ್ಕೆ ಏನದ ಅಂತಂದ್ರೆ ಈ ಸಮಸ್ಯೆ ಬಗೆಹರಿಬೇಕಾದ್ರೆ ನಮ್ಮ ಹಳ್ಳಿಗಳದಾಗ ಪ್ರತಿಯೊಂದು ತಾಲೂಕುಗಳದಾಗ ಏನು ಮಾಡ್ಯಾರ, ಸ್ವಸಹಾಯ ಸಂಘದವ್ರನ್ನ ಕರಿ ಲೈಸೆನ್ಸ್ ತಗೊಂಡಾರ.
ತಗೊಂಡು ಅಲ್ಲಿ ಯಾರು ಅನ್ಕರಿ ಇಲ್ಲಿ ಅನ್ಕರಿ ಗೊಬ್ಬರ DAP ಅನ್ಕರಿ ಒಯ್ಯಂಗಿಲ್ಲ ಆಗ್ಯಾರ, ಸಪ್ಲೈ ಮಾಡಂಗಿಲ್ಲ ಆಗ್ಯಾರ. ಏನ್ ಅಲ್ಲಿ ಏನು ಅವ್ಯವಹಾರ ನಡ್ಲಿಕ್ಕತ್ತದೋ ಏನೋ ಗೊತ್ತಿಲ್ಲ. ಮತ್ತ ಇವೆಲ್ಲ ಲೆಸನ್ ತಗೊಂಡು ಒಳಗಿನ ಒಳಗೆ ಮಾರ್ಕೊಳತ್ತಾರೋ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾ ಒಂದು ವಿನಂತಿ ಮಾಡ್ಕೊಳ್ತೀನಿ, ಪ್ರತಿಯೊಂದು ಸ್ವಸಹಾಯ ಸಂಘಗಳು, ಎಲ್ಲ ತಾಲೂಕಾ ಸ್ವಸಹಾಯ ಸಂಘಗಳು ಇವತ್ತು DD ಅವ್ರಿಗೂ ಮಾತಾಡಿ ಬಂದೀವಿ, ಮನವಿನೂ ಕೊಟ್ಟಿವಿ. ಅದಕ್ಕೆ ಅವ್ರು ಬಂದ್ ಅನ್ಕರಿ ಒಯ್ದ್ರಿ ಹಳ್ಳಿ ರೈತರ ಅನ್ಕರಿ ಇಲ್ಲಿ ಬರೋದು ಸಮಸ್ಯೆ ತಪ್ತದ. ಅದ್ರ ಸಲುವಾಗಿ ಇದು ಏನಾರ ಸಮಸ್ಯೆ ಬಗೆಹರಿಬೇಕಾದ್ರೆ ಮೊದಲು ಸ್ವಸಹಾಯ ಸಂಘಗಳು ಅನ್ಕರಿ ಯಾರು ಲೈಸೆನ್ಸ್ ತಗೊಂಡ್ರ ಅವ್ರು ಬಂದ್ ಅನ್ಕರಿ DAP ಯೂರಿಯಾ ತಗೊಂಡೋಗಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ತೊಂದರೆ ಅನುಭವಿಸ ಆಗಂಗಿಲ್ಲ. ಅದಕ್ಕೆ ಅನ್ಕರಿ ಇಲ್ಲಿನೂ ಏನದ ಸ್ಟಾಕ್ ಅನ್ಕರಿ ಕಡಿಮೆ ಕೊಡ್ಲಿಕ್ಕತ್ತಾರಂತ, ಡೈಲಿ 1 ಟನ್ ಕೊಡ್ಲಿಕ್ಕತ್ತಾರಂತ. 500-600 ಜನ ರೈತರು ಇಲ್ಲಿ ಬಂದ್ ಅನ್ಕರಿ ಅವ್ರ ಬಾಕಲ್ ಕಾಯಿಲತ್ತಾರ. ಅದಕ್ಕೆ ಇಲ್ಲಿ ಅನ್ಕರಿ ಸ್ಟಾಕ್ನು ಹೆಚ್ಚಿಗೆ ಮಾಡಬೇಕು. 2-3 ಗಾಡಿ ಕೊಟ್ರೆ ಏನದ ಅನುಕೂಲ ಆಗ್ತದ ಅಂತ ಅವ್ರು ಹೇಳಲಿಕ್ಕತ್ತಾರ. ಇವತ್ತು ಸ್ಟಾಕ್ ಲಿಸ್ಟ್ನು ತಗೊಂಡಿನಿ. ಈಗೇನೋ ಸದ್ಯಕ್ಕೆ ಒಂದು 15 ಟನ್ ಏನೋ ಸ್ಟಾಕ್ ಅದ ಅವ್ರ ಹತ್ರ. ಇಲ್ಲ 500-600 ಜನಸಂಖ್ಯೆ ಸೇರ್ಯಾರ. ಅದಕ್ಕೆ ಅನ್ಕರಿ ಅದಕ್ಕೆ ಸ್ಟಾಕ್ ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ರೈತರಿಗೂ ಅನುಕೂಲ ಆಗ್ತದ. ಆಮೇಲೆ ಇಲ್ಲಿ ವರ್ಕ್ ಮಾಡೋರ್ನು ಸ್ವಲ್ಪ ತಂಬ ಎಲ್ಲ ಅನ್ಕರಿ ನೆಟ್ವರ್ಕ್ ಪ್ರಾಬ್ಲಮ್ ಒಬ್ಬರೇ ಆಗ್ಯಾರ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಸ್ಟಾಪ್ ಒಂದು 2-3 ಟೇಬಲ್ ಮಾಡಿದಾರೆ ಅಂದ್ರೆ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ರಿ. ಅಣವೀರ್ ಹೆಬ್ಬಾಳ್, ಗುಲ್ಬರ್ಗ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು. ಸರ ನಿನ್ನ ರೈತರ ಬಗ್ಗೆ 4 ಚೀಲ 2 ಚೀಲ ಗೊಬ್ಬರ ಕೊಡ್ತಿದ್ರು, 2 ಚೀಲ ಕೊಡ್ತಿದ್ರು, 4 ಚೀಲ ಕೊಡ್ತಾ ಇಲ್ಲ. ನೀನು ಇಡೀ ಸಾಬ್ರು ರೈತ ಸಂಘ ಸಂಘಟನೆಯವರು ಅಧ್ಯಕ್ಷರು ಸಾಬ್ರು ಬಂದಿರು. ಅದೇನದ ನಮ್ಗೆ ದಿನ ನಮ್ಗೆ ರೈತರ ಸಮಸ್ಯೆ ಆಗಿರ್ತಾವ. 2 ಚೀಲ ನಮ್ಗೆ ಸರಿ ಹೋಗಲ್ಲ. ಕೆಲಸ ಬಿಡ್ಬೇಕು, ಅಲ್ಲೊಂದು ಬರ್ಬೇಕು, ಬಿತ್ತಣಿಕೆ ಬಿಟ್ಟು ಬರ್ಬೇಕು. ಬಿತ್ತಣಿಕೆ ಬಿಟ್ಟು ಬರ್ಬೇಕಾದ್ರೆ ನಮ್ದು ಹೊಲ ಅಲ್ಲಿ ಬೀಳ ಬೀಳ್ತವೆ. ಬೀಳ ಬಿದ್ದ ಬಳಕೆ ಏನಾಗ್ತದೆ, ಲೇಬರ್ಗಳು ಬರಲ್ರಿ. ನಮ್ಮ ಲೇಬರ್ಗಳು ಶಾರ್ಟ್ ಅದ. ಒಂದು ಮನುಷ್ಯಾಗ 4 ಚೀಲ ಕೊಡ್ತೀನಿ ಅಂದ್ರೆ ಸರ್ ಅವ್ರು 4 ಚೀಲ ಕೊಡ್ತೀನಿ. 4 ಚೀಲ ಗೊಬ್ಬರ ಕೊಡ್ತೀನಿ ಅಂದ್ರೆ ಈಗ 2 ಚೀಲ ಕೊಡೋದು ನಿನ್ನೂ ಘೋಷಣೆ ಮಾಡೋಗ್ಯಾರ ಅವ್ರು. ಮೀಡಿಯಾದವ್ರು ಹೊಸ ಮಂದಿ ಬಂದಿರು ಸರ್. ಬಂದ್ರು ಮತ್ತೆ ಇದೇ ಮಾಡ್ತಾರಂದ್ರೆ ಸರ್ ನಾವು ಹೆಂಗ್ ಮಾಡಮ್ರಿ? ರೈತರು ಯಾಕಡೆ ಹೋಗಮ್ರಿ? ಡೈಲಿ ದಿನ 100 ಮಂದಿ 100 ಜನ ಪಾಳಿ ನಿಂತಿ ಅವ್ರು ನಡೆದಾರ. ಅದಕ್ಕೆ ನಮ್ಗೆ ರೈತರ ಬೆಂಬಲ ನಮಗೆ ಎಲ್ಲ ಕೊಡ್ತೀನಿ ಅಂತಾರೆ. ಅಂದ್ರೂ ನಮಗೆ ಏನು ಬೆಲೆ ಇಲ್ಲದ್ರೆ ನಮ್ಗೆ ಎದಕ್ ಬೇಕ್ರಿ ಸರ್? ನಾವು ಕಷ್ಟ ಇಟ್ ಮಾಡಿ ಬೆಳಗನೆ ಬೇಗನೆ ಮಳಿ ಸಿಡ್ಲು ಹುಲ್ಲು ಮಿಂಚಾದ್ರು ನಾವು ಹೊಲ್ದಾಗ ನಾವು ಕಷ್ಟಪಟ್ಟು ದುಡಿತು. ಎದಕ್ ದುಡಿತು? ಒಂದು ಹುಳ ಹೊತ್ತು ಬಂದ್ರು ನಮ್ಮ ಕಷ್ಟ ನಮ್ಮ ಜೀವನ ಕೈಯಾಗಿ ಇಟ್ಕೊಂಡ್ ಬಿಡ್ತು. ನೀವು ಒಂದು ಸ್ವಲ್ಪ ಈಗ ಬೇರೆದವ್ರು ಆದ್ರೆ ಸರ್ ನೌಕರಿ ಆಫೀಸರ್ ಟೈಮ್ ಟು ಟೈಮ್ ಮನೆಗೆ ಹೋಗ್ತಾರೆ, ನಾವು ಹೋಗಲ್ಲ. 24 ಗಂಟೆ ನಮ್ಗೆ ಸಂಡೇ ಸುಧಕ್ಕೆ ನಮ್ಗೆ ರಜೆ ಇರಲ್ಲ. ಸಂಡೇ ಸುಧ ರಜೆ ಇರಲ್ಲ. 24 ಗಂಟೆ ನಾವು ದುಡಿಯೋ ವ್ಯಕ್ತಿಗಳು ರೈತರು. ನಮ್ಮದು 11 ಎಕರೆ ಸರ್. ನಮಗೆ 2 ಚೀಲ ಗೊಬ್ಬರ ಕೊಟ್ರೆ ನಿನ್ನೆ ಈಗ 2 ಚೀಲಕ್ಕೆ ಬಂದು ಫಳೆ ಅಂತ ನಮ್ಗೆ ಪೊಲೀಸರು ದಬ್ಯಾಕತ್ತಾರ ನಮ್ಗೆ. ಸರ್ ನಮಗೆ 1 ಎಕರೆಗೆ 1 ಚೀಲ ಬೇಕ್ರಿ. ನಮ್ಗೆ 1 ಎಕರೆಗೆ 1 ಚೀಲ ಸೋಯಾಬೀನ್ ಬಿತ್ತಬೇಕು. 1 ಎಕರೆಗೆ 1 ಚೀಲ 1.5 ಚೀಲ ಬೇಕ್ರಿ. ನಾವು ದಿನ ಲೇಬರ್ಗೆ ಬರೋದು ನಮ್ಮ ಕಷ್ಟ ಸುಖ. ನಮ್ಮ ದನಗಳನ್ನ ನೀರ ಮೇವು ಮತ್ತೊಬ್ಬರಿಗೆ ಹಚ್ಚಿ ಲೇಬರ್ಗಳಿಗೆ 500 ರೂಪಾಯಿ 600 ರೂಪಾಯಿ ಕುರಿತೋತಾರೆ. ಅವ್ರಿಗೆ ಯಾರು ಕೊಡ್ಬೇಕ್ರಿ ಸರ್? ಒಲ್ಲಂದ್ರೆ ನೀವು ಅಲೌನ್ಸ್ಮೆಂಟ್ ಮಾಡ್ರಲ್ಲ. ಒಲ್ಲಂದ್ರೆ ಅಲೌನ್ಸ್ಮೆಂಟ್ ಮಾಡ್ರಿ, ಆಗಲ್ಲ ಅಂತ ಹೇಳ್ಬಿಡ್ರಿ. ನಮ್ಮ ಸರ್ ಸಣ್ಣ ಬಸಪ್ಪ ಅಷ್ಟೇ. ನಮ್ಮದು 5 ಎಕರೆ ಹೊಲ ಅದ ರೀ. 5 ಎಕರೆ ಹೊಲಗ 2 ಪ್ಯಾಕೆಟ್ ಎಲ್ಲಿ ಸಾಲ ಬೇಕು ಅಲ್ಲಿ. 5 ಎಕರೆ ಹೊಲಗ 2 ಪ್ಯಾಕೆಟ್ ಎಲ್ಲಿ ಸಾಲ ಬೇಕು. ನಮ್ಮದು ನೀರಾವರಿ ನಾವು ಕಬ್ಬು ಮಣ್ಣು ಆಗಿದ್ದೆವು. ಅದು ನಮಗೆ ಖರೀಫ್ ಬಿ ಅದ. ನಾವು ಏನಿಲ್ಲ ಬಿ ನಮಗೆ 10 ಚೀಲ 8 ಚೀಲ ಗೊಬ್ಬರ ಬೇಕ್ರಿ. 2 ಚೀಲ ಎಲ್ಲಿಗೆ ಹತ್ತರು, ಎಲ್ಲಿಗೂ ಹತ್ತಾರ. ನಾವು ಕೂಲಿ ಕಷ್ಟ ಮಾಡಿ ನಾವು ಆಳ ಹಚ್ತೇವೆ ಹೊಲ್ದಾಗ. ಬೇಗಿನ ಬೇಗ ನಾವು ದುಡಿತೇವೆ. ಮತ್ತೊಂದು ಹೊಲ್ದು ನಮ್ಮ ಮನ್ಯಾಗ ನೀರಾವರಿ ಇಲ್ರಿ, ಮತ್ತೊಂದು ಬಾಯಿನ ನೀರು ಬಳಸ್ತೇವೆ. ಅಸಲಾಗಿ ನಾವು ಹೇಳೋದ್ರಿ 1 ಎಕರೆ ಕಮ್ಸೆ ಕಮ್ 2 ಪ್ಯಾಕೆಟ್ ಬೇಕ್ರಿ. ಅವ್ರು ಖಾಲಿ 10 ಎಕರೆ 20 ಅಲ್ಲಿ 2 ಪ್ಯಾಕೆಟ್ ಹೇಳಿದ್ರಿ ಅವರು. 20 ಎಕರೆ ಹೊಲ ಅಂದ್ರಿ 2 ಪ್ಯಾಕೆಟ್ ಅವೇ ಹಂಚ್ಬೇಕು ಅಂತ ದೇವ್ರ ಮುಂದೆ ಪೂಜೆ ಮಾಡಬೇಕು. ಏನು ಮಾಡಬೇಕು ಇರೋದಕ್ಕೆ? ಅದು ಎಲ್ಲರಿಗೂ ಸಾಲ ಅಲ್ರಿ. ಇದು ಈಟ್ ಊರ್ಲಿಂದ ಬಂದು 150-200 ರೂಪಾಯಿ ಕಿರಾಯ ಕಟ್ಟಿ ನಾವು ಗಾಡಿ ಕಟ್ಕೊಂಡು ಬಂದು 15-20 ಮಂದಿ ಬಂದಿದ್ದೇವೆ ಗೊಬ್ಬರದಲ್ಲ. ಅದೇ ಹೇಳೋದ್ರಿ ಮತ್ತೇನು. ನಾವು ಕಮಲಾಪುರ ರೀ. ನಮ್ಮ ಕಮಲಾಪುರ ತಾಲೂಕು, ನಮ್ಮ ಜಿಲ್ಲಾ ಗುಲ್ಬರ್ಗ ಬರ್ತದೆ. ನಮ್ಮ ತಾಂಡದವ್ರು ಇತ್ತು. ನಮ್ಮ ಹೆಸರು ಮಾಣಿಗ್ರಿ.